ನಮಸ್ತೆ, ನನ್ನ ಹೆಸರು ಅರ್ಜುನ್. ನಾನು ಡಿಗ್ರಿ ಓದುತ್ತಿದ್ದಾಗ ಬೇಸಿಗೆ ರಜೆಯಲ್ಲಿ ನಮ್ಮ ಚಿಕ್ಕಪ್ಪ ಪ್ರಕಾಶ್ ಅವರ ಮನೆಗೆ ಹೋಗಿದ್ದೆ. ನನ್ನ ಚಿಕ್ಕಮ್ಮನ ಹೆಸರು ಪ್ರಿಯಾ. ಅವಳು ತುಂಬಾ ಸುಂದರವಾಗಿದ್ದಳು. ನಾಯಕಿಯಂತೆ ದಷ್ಟಪುಷ್ಟವಾಗಿ ಸುಂದರವಾಗಿ ಕಾಣುತ್ತಿದ್ದಳು. ನಮ್ಮ ವಂಶದಲ್ಲಿ ನಾನು ಓದಿನಲ್ಲಿ ಯಾವಾಗಲೂ ಮೊದಲ ಸ್ಥಾನದಲ್ಲಿದ್ದರಿಂದ ಎಲ್ಲರಿಗೂ ನನ್ನೆಂದರೆ ತುಂಬಾ ಇಷ್ಟವಿತ್ತು ಮತ್ತು ಬಹಳ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಎಲ್ಲರೂ ನನ್ನೊಂದಿಗೆ ತುಂಬಾ ಪ್ರೀತಿಯಿಂದ ಇರುತ್ತಿದ್ದರು. ನನ್ನ ಚಿಕ್ಕಮ್ಮ ಕೂಡ ನನ್ನೊಂದಿಗೆ ತುಂಬಾ ಆತ್ಮೀಯವಾಗಿದ್ದಳು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ 5 ವರ್ಷದ ಒಬ್ಬ ಮಗನಿದ್ದನು. ನಮ್ಮ ಚಿಕ್ಕಪ್ಪ ಮಾರ್ಕೆಟಿಂಗ್ ವ್ಯವಹಾರ ಮಾಡುತ್ತಿದ್ದರು. ತಿಂಗಳ ಹೆಚ್ಚಿನ ದಿನಗಳು ಪ್ರವಾಸಗಳಲ್ಲಿ ನಿರತರಾಗಿರುತ್ತಿದ್ದರು. ನಾನು ಅವರ ಮನೆಗೆ ಹೋದ ನಂತರ ಅವರ ಪ್ರವಾಸಗಳು ಇನ್ನಷ್ಟು ಹೆಚ್ಚಾದವು. ನಾನು, ಚಿಕ್ಕಮ್ಮ ಪ್ರಿಯಾ ಮತ್ತು ಅವರ ಮಗ ಮಾತ್ರ ಮನೆಯಲ್ಲಿ ಇರುತ್ತಿದ್ದೆವು. ಈ ಮಧ್ಯೆ ನನ್ನ ಚಿಕ್ಕಮ್ಮ ಪ್ರಿಯಾ ನನ್ನೊಂದಿಗೆ ತುಂಬಾ ಆತ್ಮೀಯವಾಗಿ ವರ್ತಿಸಲು ಪ್ರಾರಂಭಿಸಿದಳು. ನನಗೆ ಚಿಕ್ಕಮ್ಮನ ಬಗ್ಗೆ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ. ಆದರೆ ಒಂದು ದಿನ ನಾವಿಬ್ಬರು ಮಾತ್ರ ಇದ್ದಾಗ ಅವಳು ನನ್ನೊಂದಿಗೆ ಮಾತನಾಡುತ್ತಾ ಜೋರಾಗಿ ನಗುತ್ತಿದ್ದಳು. ಆಗ ಅವಳ ಸೀರೆ ಸೆರಗು ಜಾರಿ ನನಗೆ ಅವುಗಳ ದರ್ಶನವಾಯಿತು. ನಾನು ಅವುಗಳನ್ನೇ ನೋಡುತ್ತಾ ನಿಂತುಬಿಟ್ಟೆ. ಹೆಂಗಸರನ್ನು ಅಷ್ಟು ಹತ್ತಿರದಿಂದ ನೋಡುವುದು ನನಗೆ ಅದೇ ಮೊದಲ ಬಾರಿ. ಸುಮಾರು ಅರ್ಧದಷ್ಟು ಕಾಣಿಸುತ್ತಿದ್ದವು. ನಂತರ ನಾನೇ ಚಿಕ್ಕಮ್ಮನಿಗೆ, ನಿಮ್ಮ ಸೆರಗು ಸ್ವಲ್ಪ ಸರಿಪಡಿಸಿಕೊಳ್ಳಿ ಎಂದು ಹೇಳಿದೆ. ಅವಳು ತುಂಟತನದಿಂದ ನೋಡುತ್ತಾ ಸೆರಗು ಸರಿಪಡಿಸಿಕೊಂಡಳು. ನಂತರ ಅವಳು ನಾಚುತ್ತಾ, ಅರ್ಜುನ್, ನೀನು ನೋಡಿದ್ಯಾ ಎಂದು ಕೇಳಿದಳು. ನೋಡಿದೆ ಎಂದೆ. ಅದಕ್ಕೆ ಅವಳು, ದಯವಿಟ್ಟು ನೀನು ನೋಡಿದ್ದನ್ನು ಯಾರಿಗೂ ಹೇಳಬೇಡ ಎಂದು ಬೇಡಿಕೊಂಡಳು. ನಾನು ಯಾರಿಗೂ ಹೇಳುವುದಿಲ್ಲ ಎಂದೆ. ಆಗ ಅವಳು, ನೀನು ತುಂಬಾ ಒಳ್ಳೆಯ ಹುಡುಗ ಎಂದು ನನ್ನನ್ನು ಹೊಗಳಿದಳು. ಅಂದಿನಿಂದ ನನಗೆ ಅವಳ ಮೇಲೆ ಆಸೆ ಹುಟ್ಟಿತು. ಅವಳನ್ನು ಹೇಗಾದರೂ ಪಡೆಯಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಚಿಕ್ಕಮ್ಮ ಇನ್ನಷ್ಟು ಪ್ರೀತಿಯಿಂದ ಇರಲು ಪ್ರಾರಂಭಿಸಿದಳು. ನಾನು ಕಾಲೇಜಿನಿಂದ ಬರುತ್ತಿದ್ದಂತೆ ಕಾಫಿ ಮಾಡಿಕೊಡುತ್ತಿದ್ದಳು. ನಮ್ಮ ಕಾಲೇಜು ವಿಷಯಗಳನ್ನು ಕೇಳುತ್ತಿದ್ದಳು. ಸ್ನೇಹಿತರ ಬಗ್ಗೆ ಕೇಳುತ್ತಿದ್ದಳು ಮತ್ತು ತನ್ನ ಕಾಲೇಜು ವಿಷಯಗಳ ಬಗ್ಗೆ ಹೇಳುತ್ತಿದ್ದಳು. ಒಂದು ವಾರದ ನಂತರ ನಮ್ಮ ಚಿಕ್ಕಪ್ಪ ಪ್ರಕಾಶ್ ಪ್ರವಾಸಕ್ಕೆ ಹೋಗಬೇಕಾಯಿತು. ಚಿಕ್ಕಪ್ಪ ನನ್ನನ್ನು ಕರೆದು, ಅರ್ಜುನ್, ನಾನು ಬರಲು 1 ವಾರ ಆಗಬಹುದು. ನೀನು ಕಾಲೇಜಿಗೆ ಹೋಗದಿದ್ದರೂ ಪರವಾಗಿಲ್ಲ, ಆದರೆ ಪ್ರಿಯಾಳಿಗೆ ಜೊತೆಯಾಗಿರು ಎಂದು ಹೇಳಿದರು. ಚಿಕ್ಕಪ್ಪ ಚಿಕ್ಕಮ್ಮನನ್ನು ಕರೆದು, ನಾನು ದೆಹಲಿಗೆ ಹೋಗಿ ಬರಲು ಸುಮಾರು 1 ವಾರ ಆಗಬಹುದು. ಅರ್ಜುನ್ನನ್ನು ಕಾಲೇಜಿಗೆ ಹೋಗದೆ ನಿನ್ನೊಂದಿಗೆ ಮನೆಯಲ್ಲಿರಲು ಹೇಳಿದ್ದೇನೆ. ನಿನಗೆ ಏನಾದರೂ ಬೇಕಾದರೆ ನನಗೆ ಫೋನ್ ಮಾಡು ಎಂದು ಹೇಳಿ ದೆಹಲಿಗೆ ಹೊರಟು ಹೋದರು. ಆ ರಾತ್ರಿ ನಾನು ಹಾಲ್ನಲ್ಲಿ ಮಲಗಿದ್ದೆ. ಮಧ್ಯರಾತ್ರಿ ಪ್ರಿಯಾ ಚಿಕ್ಕಮ್ಮ ನನ್ನನ್ನು ಎಬ್ಬಿಸಿದಳು. ಅರ್ಜುನ್, ನನಗೆ ಭಯವಾಗುತ್ತಿದೆ. ನೀನು ಬಂದು ನನ್ನ ಪಕ್ಕದಲ್ಲಿ ಮಲಗುತ್ತೀಯಾ ದಯವಿಟ್ಟು ಎಂದು ಬೇಡಿಕೊಂಡಳು. ನಾನು ಸರಿ ಎಂದು ಹೋಗಿ ಅವಳ ಪಕ್ಕದಲ್ಲಿ ಮಲಗಿಕೊಂಡೆ. ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿಕೊಂಡಳು. ಹೆಂಗಸರನ್ನು ಅಪ್ಪಿಕೊಂಡು ಮಲಗಿಕೊಳ್ಳುವುದು ನನಗೆ ಅದೇ ಮೊದಲ ಬಾರಿ. ಆಗ ಅವಳು, ನಿನಗೆ ನಿದ್ರೆ ಬರುತ್ತಿದೆಯೇ? ನನಗೆ ಬರುತ್ತಿಲ್ಲ, ಏನಾದರೂ ಮಾತಾಡು ಎಂದು ಹೇಳಿದಳು. ನಾನು, ಏನು ಮಾತಾಡಲಿ ಎಂದು ಹೇಳಿದೆ. ಮೊನ್ನೆ ನನ್ನನ್ನು ನೋಡಿದೆಯಲ್ಲ, ನಿನಗೆ ಏನನಿಸಿತು ಎಂದು ಕೇಳಿದಳು ಚಿಕ್ಕಮ್ಮ. ನಿಮ್ಮವು ತುಂಬಾ ಚೆನ್ನಾಗಿವೆ, ಆದರೆ ಸ್ಪಷ್ಟವಾಗಿ ಕಾಣಿಸಲಿಲ್ಲ ಎಂದು ನಗುತ್ತಾ ಹೇಳಿದೆ ನಾನು. ನಿನಗೆ ಅವುಗಳನ್ನು ಮತ್ತೆ ನೋಡಬೇಕೆಂದಿದೆಯಾ ಎಂದು ಕೇಳಿದಳು ಚಿಕ್ಕಮ್ಮ. ನಾನು ಸ್ವಲ್ಪ ಸಮಯ ಏನೂ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ ಹೌದು ಎಂದೆ. ನಾನು ತೋರಿಸುತ್ತೇನೆ, ಆದರೆ ಒಂದು ಷರತ್ತು, ನೀನು ಕೂಡ ನಿನ್ನದನ್ನು ತೋರಿಸಬೇಕು ಎಂದಳು. ಅದಾಗಲೇ ಚಳಿಗಾಲ. ಚಳಿಯಿಂದ ನಡುಗುತ್ತಿದ್ದ ನನ್ನ ದೇಹವೆಲ್ಲ ಬಿಸಿಯಾಗಿತ್ತು. ನನಗೆ ಏನೋ ರೀತಿಯ ಅನುಭವವಾಗುತ್ತಿತ್ತು. ಈ ಅವಕಾಶ ಮತ್ತೆ ಸಿಗುವುದಿಲ್ಲವೆಂದುಕೊಂಡು, ಸರಿ, ನಾನು ನನ್ನದನ್ನು ತೋರಿಸುತ್ತೇನೆ ಎಂದೆ. ತಕ್ಷಣ ಚಿಕ್ಕಮ್ಮ ಪ್ರಿಯಾ ತನ್ನ ಬಟ್ಟೆಯನ್ನು ತೆಗೆದಳು. ನೋಡಿಕೊ ಎಂಬಂತೆ ಅವಳು ನನ್ನ ಕಡೆ ನೋಡಿದ ನೋಟಕ್ಕೆ ನನ್ನಲ್ಲಿ ಆಸೆಗಳು ಕುದುರೆಗಳಂತೆ ಓಡಿದವು. ಅವಳವು ಬಿಳಿಯಾಗಿ ಹೊಳೆಯುತ್ತಿದ್ದವು. ಕತ್ತಲಲ್ಲಿ ಅವುಗಳನ್ನು ನಾನು ನಿಧಾನವಾಗಿ ನನ್ನ 2 ಕೈಗಳಿಂದ ಹಿಡಿದುಕೊಂಡೆ. ತುಂಬಾ ಮೃದುವಾಗಿದ್ದವು. ನಿನ್ನಿಂದ ಹೀಗೆ ಮಾಡಿಸಿಕೊಳ್ಳಬೇಕೆಂದು ಬಹಳ ದಿನಗಳಿಂದ ಅಂದುಕೊಳ್ಳುತ್ತಿದ್ದೆ. ನೀನು ಬಂದಾಗಿನಿಂದ, ನಿನ್ನನ್ನು ನೋಡಿದಾಗಿನಿಂದ ನನ್ನಲ್ಲಿ ಆಸೆಗಳು ಹೆಚ್ಚಾಗಿದ್ದವು. ಆ ದಿನ ನಾನೇ ಬೇಕೆಂದೇ ನಿನಗೆ ತೋರಿಸಿದೆ ಎಂದಳು. ನಾನು ಕೂಡ ನೀನು ನೋಡಿದಾಗಿನಿಂದ ನಿನ್ನನ್ನು ಹೀಗೆ ಮಾಡಬೇಕೆಂದು ಆಸೆಪಟ್ಟಿದ್ದೆ ಎಂದೆ. ಹಾಗಾದರೆ ಯಾಕೆ ತಡ ಎಂದಳು. ನಿಮ್ಮ ಚಿಕ್ಕಪ್ಪ ಪ್ರಕಾಶ್ ಅವರಿಗೆ ನನ್ನನ್ನು ಹೀಗೆ ಮಾಡುವಷ್ಟು ಸಮಯವಿಲ್ಲ. ಇಂದಿನಿಂದ ನೀನೇ ನನ್ನ ಆಸೆಗಳನ್ನು ಪೂರೈಸಬೇಕು ಎಂದಳು. ಅವಳನ್ನು ಹಾಗೆ ಬಟ್ಟೆಯಿಲ್ಲದೆ ನೋಡುತ್ತಿದ್ದರೆ ಆಗಲೇ ಅವಳ ಮೇಲೆ ಬೀಳಬೇಕೆನ್ನಿಸಿತು. ನಿನ್ನನ್ನು ಹೀಗೆ ನೋಡುತ್ತೇನೆಂದು ಅಂದುಕೊಂಡಿರಲಿಲ್ಲ. ಹೀಗೆ ನೋಡುತ್ತಿದ್ದರೆ ನಿನ್ನನ್ನು ನನ್ನ ಅಪ್ಪುಗೆಗೆ ತೆಗೆದುಕೊಳ್ಳಬೇಕೆನ್ನಿಸುತ್ತಿದೆ ಎಂದೆ. ಹೌದಾ, ನಾನು ಕೂಡ ನಿನ್ನ ಅಪ್ಪುಗೆಗೆ ಬರಲು ಕಾಯುತ್ತಿದ್ದೇನೆ ಎಂದಳು.